ಇದು ನಿಮ್ಮ 30ನೇ ಸಿನಿಮಾ, ವೆರಿ ಸ್ಪೆಷಲ್ ಸಿನಿಮಾ, ಜೊತೆಗೆ ನಿರ್ಮಾಣದ 2ನೇ ಸಿನಿಮಾ. ಇಲ್ಲಿಯವರೆಗೆ ಕನ್ನಡ ಇಂಡಸ್ಟ್ರಿಗೆ ಅಂತ ಬಂದಾಗ ಸಾಕಷ್ಟು ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸಿದವ್ರು ನೀವು. ಅದ್ಭುತವಾದ ಕಲಾವಿದೆ ನೀವು. ಯಾವುದೇ ಪಾತ್ರ ಕೊಟ್ಟರು ಕೂಡ ಅದಕ್ಕೆ ಪ್ರವೇಶ ಮಾಡಿಬಿಡ್ತೀರಾ. ಪ್ರವೇಶ ಮಾಡಿ ಕಂಪ್ಲೀಟಾಗಿ ಅದಕ್ಕೆ ಜೀವ ತುಂಬುವಂಥ ನಟ. ಈ ಸಂದರ್ಭದಲ್ಲಿ ಏನೆಲ್ಲ ನೆನಪಾಗುತ್ತೆ ಸರ್ ನಿಮ್ಗೆ? ಇವತ್ತು ಕೂತ್ಕೊಂಡಿದ್ದೀರಾ, ಇವತ್ತು ನೋಡಿ 2ನೇ ಸಿನಿಮಾ ಯುದ್ಧಕಾಂಡ ಅಂತ ಒಂದು ಅದ್ಭುತ ಸಿನಿಮಾವನ್ನು ಇಂಡಸ್ಟ್ರಿ ಕೊಡಬೇಕು ಅಂತ ಕೂತ್ಕೊಂಡಿದ್ದೀರಾ. ಏನೇನು ನೆನಪಾಗುತ್ತೆ ಸರ್ ಈ ಸಂದರ್ಭದಲ್ಲಿ, ಜರ್ನಿ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ? ಇಲ್ಲ, ಫ್ರ್ಯಾಂಕ್ಲಿ ಏನೂ ನೆನಪಾಗ್ತಾ ಇಲ್ಲ ನನಗೆ. ಅಂದರೆ ನೀವು ಹೇಳ್ದಂಗೆ ಪಾತ್ರದಲ್ಲಿ ಹೆಂಗೆ ಪ್ರವೇಶ ಆಗ್ತೀನಿಲ್ಲ, ನಾನು ಸಂಪೂರ್ಣವಾಗಿ ಇವಾಗ ಯುದ್ಧಕಾಂಡದಲ್ಲೇ ಪ್ರವೇಶ ಆಗಿಬಿಟ್ಟಿದ್ದೀನಿ. ನಾನು ಈ ಹಿಂದೆ ಏನು ಸಿನಿಮಾ ಮಾಡಿದ್ದೆ, ಯಾವ ಥರ ಸಿನಿಮಾಗಳು ಮಾಡಿದ್ದೆ, ಎಷ್ಟು ಸಕ್ಸಸ್ ಆಗಿತ್ತು, ಎಷ್ಟು ಫೇಲಿಯರ್ ಆಗಿತ್ತು, ನಾನೊಬ್ಬ ಸಕ್ಸಸ್ಫುಲ್ ಹೀರೋನ, ಫ್ಲಾಪ್ ಹೀರೋನ, ನನಗೇನೂ ಗೊತ್ತಿಲ್ಲ. ಎಲ್ಲನೂ ಮರೆತು ಬರೀ ಯುದ್ಧಕಾಂಡದಲ್ಲೇ ಕೂತ್ಕೊಂಡಿದ್ದೀನಿ. ನನ್ನ ಮಾರ್ಕೆಟ್ ಎಷ್ಟಿದೆ ಅಥವಾ ಬೇರೆ ಆರ್ಟಿಸ್ಟ್ಗಳದ್ದು ರೆಕಗ್ನೈಸೇಷನ್, ಪಾಪ್ಯುಲಾರಿಟಿ ಎಷ್ಟಿದೆ, ಎಷ್ಟು ರೀಚ್ ಆಗಿದೆ, ಏನಾಗಿದೆ, ನನಗೆ ಏನೂ ದೇವರಾಣೆ ಏನೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಇನ್ ಯುದ್ಧಕಾಂಡ, 18th ಯುದ್ಧಕಾಂಡ. ಈಗ ಅರ್ಜುನನಿಗೆ ಒಂದು ಗುರಿ ಇರುತ್ತಲ್ಲ, ಅವನಿಗೆ ಮೀನಿನ ಕಣ್ಣು ಬಿಟ್ಟು ಬೇರೆ ಏನೂ ಕಾಣಿಸೋದೇ ಇಲ್ಲ. ಆ ಥರ ನಾನು ಅರ್ಜುನನಂತೆ ಕೂತ್ಕೊಂಡಿದ್ದೀನಿ. ಈಗ ಯುದ್ಧಕಾಂಡ ಬಿಟ್ಟು ನಂಗೆ ಹಳೆಯದು ಮುಂದೆ ಏನೂ ಗೊತ್ತಾಗ್ತಾಯಿಲ್ಲ. ಇಟ್ ಈಸ್ ಜಸ್ಟ್ ಯುದ್ಧಕಾಂಡ. ಸರ್, ಊಟ ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೆ ಸರ್. ಯುದ್ಧಕಾಂಡ ಬರೀ ನೀವು ನಿದ್ದೆ ಕರೆಕ್ಟಾಗಿ ಇಲ್ಲ ಅನ್ನೋದು ನಿಮ್ಮ ಕಣ್ಗಳು ನೋಡಿದ್ರೆ ಗೊತ್ತಾಗ್ತಿದೆ. ಅಂದರೆ ನೋಡಿ, ನಿಮಗೆಲ್ಲ ಎಷ್ಟು ಇಂಟ್ರೆಸ್ಟ್ ಅಂದರೆ ನಾವೇನೋ ಕೊಡಬೇಕು, ನಾವೇನೋ ಒಂದು ಮಾಡಬೇಕು, ಜನರಿಗೆ ಮನರಂಜಿಸಬೇಕು ಅನ್ನೋ ಒಂದು ಆಸೆಯಿಂದ ಎಷ್ಟು ಎಫರ್ಟ್ ಹಾಕ್ತೀರಾ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ನಿದ್ದೆ ಊಟ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅಲ್ಲ, ಅದನ್ನೂ ಗೊತ್ತಿಲ್ಲ ನನಗೇನು, ಏನು ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿಲ್ಲ, ಯಾವಾಗ ಮಲಗ್ತಾ ಇದ್ದೀನಿ, ಯಾವಾಗ ತಿಂತಾ ಇದ್ದೀನಿ, ಏನು ನನಗೇನು ಗೊತ್ತಿಲ್ಲ. ಜಸ್ಟ್ ಯುದ್ಧಕಾಂಡ ಹೋಗ್ತಾ ಇದೆ ಅಷ್ಟೇ. ಇಷ್ಟೊಂದು ಎಫರ್ಟ್ ಹಾಕಬೇಕಂದ್ರೆ ಅದು ಕರ್ತವ್ಯ. ಅದು ಒಂದು ಕೆಲಸ ನೀವು ಸಂಕಲ್ಪ ಮಾಡಿ ನಮ್ಮದು ಅಂತ ತೊಗೊಂಡಾಗ, ಒಂದು ಕರ್ತವ್ಯ ಅಂತ ತೊಗೊಂಡಾಗ, ಅದು ಕಂಪ್ಲೀಟ್ ಆಗೋವರೆಗೂ, ಆ ಟಾಸ್ಕ್ ಮುಗಿಯೋವರೆಗೂ, ಹೌದು ಇಲ್ಲಿ ನನ್ನ ಕೆಲಸ ಮುಗೀತು, ಇನ್ಮೇಲಿಂದ ಪ್ರೇಕ್ಷಕರ ಕೆಲಸ ಅನ್ನೋವರೆಗೂ ನನ್ನ ಕೈಯಿಂದ ಏನೇನು ಮಾಡೋಕ್ಕೆ ಸಾಧ್ಯನೋ ಎಟ್ ದಿ ಎಂಡ್ ಆಫ್ ದಿ ಮೂಮೆಂಟ್. ಈಗ 10:20ಕ್ಕೆ ಶೋ ಸ್ಟಾರ್ಟ್ ಆಗುತ್ತೆ, 18ನೇ ತಾರೀಕು ಅಂದರೆ 1 ಸೆಕೆಂಡ್ ಮುಂಚೆವರೆಗೂ ಏನೇನು ಮಾಡೋಕ್ಕೆ ಸಾಧ್ಯನೋ ಮಾಡ್ತಾನೆ ಇರ್ತೀವಿ. ಅದು ಮುಗಿಯಲ್ಲ ಅದು. ಸರ್, ಯುದ್ಧಕಾಂಡಕ್ಕೆ ಮೇಯ್ನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಂಬಲ ಕೂಡ ಇದೆ. ಅವರು ಕೂಡ ನಿಮಗೆ ಒಂದು ರೀತಿ ಎಲ್ಲ ರೀತಿಯಲ್ಲಿ ಬೆಂಬಲಿಸಿದ್ದಾರೆ ಅನ್ನೋದು ಸುದ್ದಿ ಎಲ್ಲ ಕಡೆ ಸೌಂಡ್ ಆಗ್ತಾ ಇದೆ ಸರ್. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಅವರು ನಿಲ್ತಾರೆ ಅನ್ನೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನೀವು ಸ್ನೇಹಿತರಾದರೂ ಕೂಡ ಅವ್ರಿಗೆ ಗೊತ್ತಿರ್ಬೋದು ಯುದ್ಧಕಾಂಡ ಸಕ್ಕತ್ತಾಗಿದೆ, ಏನೋ ಸಮಥಿಂಗ್ ಇದೆ ಅಂತ ಹೇಳಿ. ಅವರ ಸಪೋರ್ಟ್ ಹೇಗಿದೆ ಸರ್? ಅವ್ರು ಏನೇನು ಹೇಳಿದ್ರು ಈ ಸಿನಿಮಾದ ಬಗ್ಗೆ ಅಂತ ಹೇಳಿ? ಇಲ್ಲ, ಅದು ಏನೇನು ಹೇಳಿದ್ರು ಅದೆಲ್ಲಕ್ಕಿಂತ ಒಂದು ಹೀರೋ ಇನ್ನೊಬ್ಬ ಹೀರೋ ಕಷ್ಟಪಡ್ತಾ ಇದ್ದಾನೆ, ಅವನು ಏನೋ ಶ್ರಮಿಸ್ತಿದ್ದಾನೆ, ಏನೋ ಸಾಧನೆ ಮಾಡೋಕ್ಕೆ ಹೊರಟಿದ್ದಾನೆ. ಬಿಕಾಸ್ ಅವರಿಗೂ ಗೊತ್ತಿರತಕ್ಕಂಥ ವಿಚಾರ, ಅವರು ಎಷ್ಟೆಷ್ಟು ಕಷ್ಟಗಳ ಹಾದಿಯಿಂದ ಬಂದು ಬೆಳೆದು ನಿಂತಿದ್ದಾರೆ. ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಏನೇನು ಆಗುತ್ತೆ, ಇವತ್ತಿನ ಜಗತ್ತಲ್ಲಿ ಇಡೀ ಇಂಡಸ್ಟ್ರಿ ಹೇಗಿದೆ, ಏನಾಗಬೇಕಾಗಿದೆ, ಬರೀ ಅವ್ರು ಮಾತ್ರ ಬೆಳೆದಲ್ಲದೆ ಇಡೀ ಇಂಡಸ್ಟ್ರಿ ಬೆಳಿಬೇಕು ಅಂತ ಕನಸಿಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯವರು. ಅದು ನಮಗೆ ಭಾಳ ಚೆನ್ನಾಗಿ, ಅಂದರೆ ಎಲ್ಲ ಕನ್ನಡಿಗರಿಗೂ ಮತ್ತು ಎಲ್ಲ ದೇಶಾದ್ಯಂತ ಗೊತ್ತಿರತಕ್ಕಂಥ ವಿಚಾರ, ಎಸ್ಪೆಷಲಿ ಕನ್ನಡ ಸಿನಿಮಾ ಮೇಲೆ ಇರ್ತಕ್ಕಂಥ ಅಭಿಮಾನ. ಸೊ ಹಾಗಾಗಿ ಇನ್ನೊಬ್ಬ ಶ್ರಮಿಸ್ತಾ ಇದ್ದಾನೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಬೇರೆಯವರಿಗೆ ಅದು ಪರ್ಸ್ನಲಿ ಅದು ಇದು ಅಂತೆಲ್ಲ ಅನಿಸುತ್ತೆ, ಬಟ್ ನೋ, ಇಟ್ ಈಸ್ ದ ಪ್ಯಾಷನ್ ಫಾರ್ ಸಿನಿಮಾ, ಲವ್ ಫಾರ್ ಸಿನಿಮಾ. ನಾಳೆ ಯಾರೇ ಸಿನಿಮಾನ ಅಷ್ಟು ಪ್ರೀತಿಸಿ ಏನೋ ಒಂದು ಮಾಡಬೇಕಂತ ಇದ್ದಾಗ ಪ್ರತಿಯೊಬ್ಬರು ಒಬ್ರಿಗೊಬ್ರು ನಿಲ್ಲುವಂಥ ಒಂದು ಇದೆ ಉದಾಹರಣೆ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಯಶ್ ಅವರು. ಏನಿಲ್ಲ, ಅವರೇ ಕಂಡಂತೆಯೇ ಸಿನಿಮಾ ಹಾಕ್ತಿರ್ತಕ್ಕಂಥ ಶ್ರಮ ನೋಡಿ ಅವರೇ ಮುಂದೆ ಬಂದು ಇದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದು. ಸೂಪರ್ ಸರ್. ನಿರ್ಮಾಣ ಅಂತ ಬಂದಾಗ ಇವಾಗ ತುಂಬ ಜನ ಭಯ ಪಡ್ತಾರೆ, ನಿರ್ಮಾಪಕರು ಹಿಂಗಪ್ಪ ಏನಪ್ಪ ಅಂತೇಳಿ. ಈ ಕತೆ ಕೇಳಿದಾಗ ನೀವೇ ನಿರ್ಮಾಣ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಸರ್? ಈ ಸಿನಿಮಾನ ನಾನೇ ನಿರ್ಮಾಣ ಮಾಡಬೇಕು, ನಿಂತ್ಕೋಬೇಕು ನಾನು ಅಂತೇಳಿ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ಹೇಳಿ? ಈ ಹಿಂದೆ ಕೃಷ್ಣಲೀಲಾ ಅಂತ ಒಂದು ಸಿನಿಮಾ ಕೊಟ್ಟಿದ್ದೆ. ಆ ಸಿನಿಮಾ ಮಾಡಬೇಕಾದ್ರೂ ನನ್ನ ಧ್ಯೇಯ, ನನ್ನ ಉದ್ದೇಶ ಇಷ್ಟೇ ಆಗಿತ್ತು. ನಾನು ಒಬ್ಬ ಕಲಾವಿದನಾಗಿ ಇಷ್ಟು ದಿನ ನಾವೇನು ಪ್ರೀತಿ ಪಡ್ಕೊಂಡಿರ್ತೀವಿ, ಅಭಿಮಾನ ಪಡ್ಕೊಂಡಿರ್ತೀವಿ, ಇದು ಕೆರೆ ನೀರನ್ನು ಕೆರೆಗೆ ಚೆಲ್ಲಬೇಕು ಅಂತ ಹೇಳ್ತಾರಲ್ಲ, ಹಾಗೆ ನನ್ನ ಕಡೆಯಿಂದ ಸಿನಿಮಾಗೆ ನಾನೇನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಹಾಕ್ಕೊಂಡಾಗ ಅವತ್ತು ನಿರ್ಮಾಣ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬಂದಿದ್ದು. ದಟ್ ಈಸ್ ಹೌ ನನ್ನ ಪ್ರೊಡಕ್ಷನ್ ಕಂಪನಿ ಸ್ಟಾರ್ಟ್ ಆಗಿದ್ದು. ಸೊ ಕೃಷ್ಣಲೀಲಾ ಅಂತ ಒಂದು ಫ್ಯಾಮಿಲಿ ಏನಂತಾರೆ ಸ್ಟ್ರೆಂತ್ಗಳನ್ನು, ಮೌಲ್ಯಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಅದು. ಸೊ ಈ ಕೃಷ್ಣಲೀಲಾ ಅಂತ ಒಳ್ಳೆ ಸಿನಿಮಾ ಆಗಿತ್ತು. ನೆಕ್ಸ್ಟ್ ಏನು ಮಾಡ್ತಾನೆ ಅಂತ ಕೇಳಿದಾಗ ನನಗೆ, ಅಂದರೆ ಅಲ್ಲಿವರೆಗೂ ಕಾಯ್ತಾ ಇದೆ, ಯುದ್ಧಕಾಂಡ ಅನ್ನೋ ಒಂದು ಸ್ಕ್ರಿಪ್ಟು. ಓಕೆ, ಅಪಾರ್ಟ್ ಫ್ರಮ್ ಆಲ್ ದಿ ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಬಿಟ್ಟು
ಈ ಥರದ್ದು ಒಂದು ಅದ್ಭುತವಾದಂಥ ಸಿನಿಮಾ, ಒಂದು ಮೆಸೇಜ್ ಇರುವಂಥ ಸಿನಿಮಾ ನನ್ನ ಸಂಸ್ಥೆಯಿಂದ ಬರಬೇಕು ಅನ್ನೋ ಒಂದು ಸ್ವಾರ್ಥ ಅದು, ಒಂದು ಒಳ್ಳೆಯ ಸ್ವಾರ್ಥ, ಒಂದು ಹೆಲ್ದಿ ಈಗೋ ಅದು. ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಗುರು ಈ ಥರದ ಸಿನಿಮಾಗಳನ್ನು ಅಂತ ಒಂದು ಹೆಗ್ಗಳಿಕೆ ನನಗೆ ಬರಬೇಕು. ಹಾಗಾಗಿನೇ ಆ ಥರದ್ದೊಂದು ಕಾಂಟೆಂಟ್ ಇಟ್ಕೊಂಡು ನಾನು ಇದನ್ನು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದೆ.